ರಾಜಧಾನಿ ಬೆಂಗಳೂರಲ್ಲಿ ಸುಡು ಬಿಸಿಲು ನೆತ್ತಿ ಸುಡ್ತಾ ಇದ್ರೆ ಬಾಯಿ ಕೂಡ ಒಣಗ್ತಾ ಇದೆ. ಬೆಂಗಳೂರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಜನ ಕೆಂಡ ಕಾರ್ತಾ ಇದ್ದಾರೆ. ಆಕ್ರೋಶ ಭರಿತ ಜನರಿಗೆ ಬಿಜೆಪಿ ಕೂಡ ಸಾಥ್ ಕೊಡ್ತಾ ಇದೆ. ಪ್ರತಿಭಟನೆಯ ಹಾದಿ ಹಿಡಿದಿದೆ. ಕೊಡೆಗಳ ಪ್ರದರ್ಶನ, ಕುದುರೆ ಗಾಡಿಗಳ ಮೇಲೆ ಖಾಲಿಯಾಗಿರೋ ಸಿಂಟೆಕ್ಸ್ ಹಾಗೂ ಡ್ರಮ್ಗಳು. ನೀರಿಲ್ಲ ನೀರಿಲ್ಲ ಬೆಂಗಳೂರಿನಲ್ಲಿ ನೀರಿಲ್ಲ ಅಂತಿರೋ ಕಾರ್ಯಕರ್ತರು. ಸಿಎಂ ಹಾಗೂ ಡಿಸಿಎಂ ಮುಖವಾಡ ಧರಿಸಿ ಜನರಿಗೆ ನೀರಿಲ್ಲ ಅಂತ ಹೇಳ್ತಿರೋ ದೃಶ್ಯಗಳು ಇವೆಲ್ಲ ಕಂಡು ಬಂದಿದ್ದು ಫ್ರೀಡಂ ಪಾರ್ಕ್ನಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪಡೆ ನೀರಿನ ಅಸ್ತ್ರ. ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ. ರಾಜ್ಯ ರಾಜಧಾನಿಯಲ್ಲಿ ಜಲಕ್ಷಾಮ ಎದುರಾಗಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಮಲ ಕಲಿಗಳಿಗೆ ಇದು ಅಸ್ತ್ರವಾದಂತೆ ಆಗಿದೆ. ಕಳೆದೆರಡು ದಿನಗಳ ಹಿಂದೆ ತಮಿಳುನಾಡಿಗೆ ನೀರು ಹರಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೀರಿಗಾಗಿ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಖಾಲಿ ಕೊಡೆಗಳು, ಖಾಲಿ ಸಿಂಟೆಕ್ಸ್ಗಳನ್ನ ಪ್ರದರ್ಶಿಸುವ ಮೂಲಕ ಬಿಜೆಪಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಜನ ನೀರಿಗಾಗಿ ಸಂಕಷ್ಟ ಪಡ್ತಿದ್ದಾರೆ. ಹೀಗಾಗಿ ಸಮರ್ಪಕವಾಗಿ ಬರಗಾಲ ನಿರ್ವಹಣೆ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಬಿಜೆಪಿ ಆಕ್ರೋಶ ಹೊರಹಾಕಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ, ಎಂಎಲ್ಸಿ ರವಿಕುಮಾರ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಜನ ಸೇರಿದ್ರು. ವಿಭಿನ್ನವಾಗಿ ಪ್ರತಿಭಟನೆ ಕೈಗೊಂಡಿದ್ದ ಬಿಜೆಪಿ ನೀರಿಲ್ಲ ನೀರಿಲ್ಲ ಅಂತ ಭಜನೆ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಬೆಂಗಳೂರಲ್ಲಿ ಕುಡಿಯೋ ನೀರಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಮಿತ್ರ ಪಕ್ಷ ಅಂತ ತಮಿಳುನಾಡಿಗೆ ನೀರು ಬಿಟ್ರಿ ಅಂತ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಎಂಎಲ್ಸಿ ರವಿಕುಮಾರ್ ಸರ್ಕಾರಕ್ಕೆ ಮಾತಿನಲ್ಲೇ ತಿವಿದಿದ್ದಾರೆ. ಬೆಂಗಳೂರಿನಲ್ಲಿರುವಂತ ಸುಮಾರು 50% ಬೋರ್ವೆಲ್ಗಳು ಬತ್ತೋಗಿವೆ. 40%ಗೂ ಹೆಚ್ಚು ವಾರ್ಡ್ಗಳಲ್ಲಿ ಇವತ್ತು ಕುಡಿಯೋ ನೀರು, ಕಾವೇರಿ ನೀರು ಸುಮಾರು ಒಂದು ವಾರ 10 ದಿವಸ ಆಗಿದೆ ರಿಲೀಸ್ ಆಗಿ. ಹಿಂದೆಂದೂ ಕೂಡ ಬೆಂಗಳೂರಿಗೆ ಈ ರೀತಿಯ ಸಮಸ್ಯೆ ಬಂದಿರಲಿಲ್ಲ. ಈ ಸಮಸ್ಯೆ ಮಾನವ ನಿರ್ಮಿತ, ಕಾಂಗ್ರೆಸ್ ಪಾರ್ಟಿ ನಿರ್ಮಿತ. ತಮಿಳುನಾಡಿಗೆ ನೀರು ಬಿಟ್ಟರು. ತಮಿಳುನಾಡಿನಲ್ಲಿ ಅವರ ಮಿತ್ರ ಪಕ್ಷ DMK ಅಧಿಕಾರದಲ್ಲಿದೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬೆಂಗಳೂರಿನ ಕುಡಿಯೋ ನೀರು ಸಮಸ್ಯೆ ಆದ್ರೂ ಕೂಡ ಅಲ್ಲಿಗೆ ನೀರನ್ನು ಬಿಟ್ಟರು. ನಮ್ಮ ಸರ್ಕಾರ ಬೆಂಗಳೂರಿನವರಿಗೆ ಕುಡಿಯೋದಕ್ಕೆ ನೀರಿಲ್ಲ, ಕರ್ನಾಟಕ ರಾಜ್ಯದವರಿಗೆ ಕುಡಿಯೋದಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತೇವೆ. ಇನ್ನು ಸಿದ್ದರಾಮಯ್ಯ ಸಿಎಂ ಆಗ್ತಾ ಇದ್ದಂತೆ ರಾಜ್ಯಕ್ಕೆ ಬರಗಾಲ ಬಂದಿದೆ. ಅವರದ್ದು ಮಟಾಶ್ಲಿಗಂತ ಮಹಿಳೆಯೊಬ್ಬರು ಆಕ್ರೋಶ ಹೊರಹಾಕಿದ್ರು. ಸಿದ್ದರಾಮಯ್ಯ ಅವ್ರ ಸರ್ಕಾರ ನಮ್ಗೆ ಇಲ್ಲಿ ಬೇಡವೇ ಬೇಡ. ನಾನು ಒಂದೇ ಕೇಳ್ತಾ ಇರೋದು ಸಿದ್ದರಾಮಯ್ಯ ಅವ್ರನ್ನ, ನಿಮಗೆ ಬರೀ ಓಟ್ ಹಾಕಿರೋರು ಸ್ಟಾಲಿನ್ ಕಡೆಯವರ? ಇಲ್ಲಿ ಬೆಂಗಳೂರು ಕರ್ನಾಟಕದ ಜನತೆ ನಿಮಗೆ ಓಟೇ ಹಾಕಿಲ್ವಾ? ಸಿದ್ದರಾಮಯ್ಯ ಅವರು ಕಾಲಿಟ್ಟಿದ ತಕ್ಷಣ ಇಲ್ಲಿ ಬರಗಾಲ ಸ್ಟಾರ್ಟ್ ಆಗಿದೆ, ಮಳೆ ಇಲ್ಲ. ಮಟಾಶ್ ಲೆಗ್ ವಾಟ್ ಹಿ ಈಸ್. ಒಟ್ನಲ್ಲಿ ರಾಜ್ಯದಲ್ಲಿ ಶುರುವಾಗಿರೋ ನೀರಿನ ಸಮಸ್ಯೆಯನ್ನ ರಾಜ್ಯ ಸರ್ಕಾರ ಅದ್ ಹೇಗೆ ಬಗೆಹರಿಸುತ್ತೋ ಗೊತ್ತಿಲ್ಲ. ಇದನ್ನೇ ಲೋಕ ಅಸ್ತ್ರವನ್ನಾಗಿ ಮಾಡಿಕೊಂಡಿರೋ ಬಿಜೆಪಿ ಮಾತ್ರ ಕೈಯನ್ನ ಕುಕ್ಕುತ್ತಿರೋದು ಮಾತ್ರ ಸತ್ಯ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.